ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮತ್ತೊಂದು ಟ್ವಿಸ್ಟ್. ಈಗ ಹುಕ್ಕೇರಿ ತಾಲೂಕಿನ ನಿರ್ದೇಶಕ ಸ್ಥಾನಕ್ಕೆ ನಡೀಬೇಕಾಗಿದ್ದಂಥ ಚುನಾವಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಧಾರವಾಡ ಹೈಕೋರ್ಟ್ ಆದೇಶದಂತೆ ಮುಂದೂಡಿಕೆಯನ್ನು ಮಾಡಿದ್ದಾರೆ. ಜಿಲ್ಲಾ ಚುನಾವಣಾಧಿಕಾರಿ ಮೊಹಮ್ಮದ್ ರೋಷನ್ ಅವರಿಂದ ಆದೇಶ ಹೊರಬಿದ್ದಿದೆ. ಇಲ್ಲಿಯೂ ಕೂಡ ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಕತ್ತಿ ಕುಟುಂಬದ ಮಧ್ಯೆ ಜಿದ್ದಾಜಿದ್ದಿ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ನಿರ್ದೇಶಕ ಸ್ಥಾನಕ್ಕೆ ಫೈಟ್ ಏರ್ಪಡ್ತಾ ಇದೆ. ನಾಳೆ ನಡೆಯಬೇಕಿದ್ದಂಥ ಚುನಾವಣೆ ಈಗ ಮುಂದೂಡಿಕೆಯಾಗಿದೆ. ಗೆಲುವಿನ ನಿರೀಕ್ಷೆಯಲ್ಲಿದ್ದಂಥ ರಮೇಶ್ ಕತ್ತಿಗೆ ತೀವ್ರ ನಿರಾಸೆ ಆಗಿದೆ. ನ್ಯಾಯವಾದಿ ಭೀಮಸೇನ ಭಾಗಿ ರಿಟ್ ಅರ್ಜಿಯನ್ನು ಹಾಕಿದ್ರು. ಈಗ ಅವರಿಗೆ ತಡೆಯಾಜ್ಞೆ ಸಿಕ್ಕಿದೆ. ಮತ್ತೆ ಅಕ್ಟೋಬರ್ 28ರಂದು ವಿಚಾರಣೆಗೆ ಬರುತ್ತೆ ಈ ರಿಟ್ ಅರ್ಜಿ. ಕೋರ್ಟ್ ಆದೇಶದ ಬಳಿಕವೇ ಹುಕ್ಕೇರಿ ನಿರ್ದೇಶಕ ಸ್ಥಾನದ ಚುನಾವಣೆ ನಡೆಯುತ್ತೆ. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ರಮೇಶ್ ಕತ್ತಿ ವರ್ಸಸ್ ಜಾರಕಿಹೊಳಿ ಬ್ರದರ್ಸ್ ಅನ್ನುವ ರೀತಿಯಲ್ಲಿ ಆಗಿತ್ತು. ಆ ಯುದ್ಧದಲ್ಲಿ ಗೆಲುವನ್ನು ಕಂಡಿದ್ದು ರಮೇಶ್ ಕತ್ತಿ. ಈಗ ಡಿಸಿಸಿ ಬ್ಯಾಂಕಿನ ಚುನಾವಣೆಯಲ್ಲಿ ಕಮಾಲ್ ಮಾಡಲು ಹೊರಟಿದ್ದಂಥ ಜಾರಕಿಹೊಳಿ ಬ್ರದರ್ಸ್ ಈಗಾಗಲೇ ಬಹುತೇಕ ಅವಿರೋಧ ಆಯ್ಕೆಗಳನ್ನು ಕೂಡ ಮಾಡಿಕೊಂಡಿದ್ರು. ಚುನಾವಣೆಗೆ ಮೊದಲೇ ಗೆಲುವಿನ ದಿಕ್ಕಿನ ಹತ್ರ ಸಾಗ್ತಾ ಇದ್ರು. ಇದೀಗ ಡಿಸಿಸಿ ಬ್ಯಾಂಕಿನ ಹುಕ್ಕೇರಿ ಭಾಗದ ನಿರ್ದೇಶಕ ಸ್ಥಾನದ ಚುನಾವಣೆ ಸ್ಥಗಿತವಾಗೋದ್ರಿಂದ ಅಥವಾ ಮುಂದೂಡಿಕೆ ಆಗಿದ್ದರಿಂದ ಮತ್ತಷ್ಟು ಈ ಜಿದ್ದಾಜಿದ್ದಿ, ಪೈಪೋಟಿ, ಪ್ರತಿಷ್ಠೆ ಮುಂದುವರಿಯುತ್ತೆ ಮುಂದಿನ ಕೋರ್ಟ್ ಆದೇಶದವರೆಗೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಹುಕ್ಕೇರಿಯ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯೂ ಕೂಡ ಬಹಳ ದೊಡ್ಡ ಮಟ್ಟದ ಪ್ರತಿಷ್ಠೆ. ಆ ಸಂದರ್ಭದಲ್ಲಿ ಕತ್ತಿ ಕುಟುಂಬಕ್ಕೆ ಜಯವಾಗಿತ್ತು. ಇದೀಗ ಡಿಸಿಸಿ ಬ್ಯಾಂಕ್ನಲ್ಲಿ ಬಹಳ ದೊಡ್ಡ ಕಮಾಲ್ ಮಾಡಲು ಹೊರಟಿದ್ರು ಜಾರಕಿಹೊಳಿ ಬ್ರದರ್ಸ್. ಎಲ್ಲೊಂದು ಕಡೆ ಹುಕ್ಕೇರಿ ಸೋಲಿನ ಸೇಡನ್ನು ಇಲ್ಲಿ ಡಿಸಿಸಿ ಬ್ಯಾಂಕ್ನಲ್ಲಿ ಅಲ್ಲಿ ಹೋದ ಮಾನ ಮರ್ಯಾದೆಯನ್ನು ಇಲ್ಲಿ ಗಳಿಸಿಕೊಳ್ಳಬೇಕು, ಗೆದ್ದು ಬೀಗಬೇಕು ಅಂತ ಹೇಳಿ ಮುಂದಾಗ್ತಾ ಇದ್ರು. ಇದೀಗ ಹುಕ್ಕೇರಿ ಮುಂದೂಡಿಕೆ ಆಗಿರೋದ್ರಿಂದ ಏನೆಲ್ಲ ಅದಲು ಬದಲಾಗುತ್ತೆ, ಏನೆಲ್ಲ ಬದಲಾವಣೆಗಳಾಗುತ್ತೆ ಅಂತ ಹೇಳಿ? ದರ್ಶನ್, ಖಂಡಿತವಾಗಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಏನು ಆ ಒಂದು ಮತದಾನ ಇದೆ ಅದು ಈಗ ಸಾಕಷ್ಟು ತೀವ್ರ ಕುತೂಹಲ ಕೆಳಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಾಳೆ ಪ್ರಮುಖವಾಗಿ 7 ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತಾ ಅಥವಾ 6 ಸ್ಥಾನಕ್ಕೆ ಚುನಾವಣೆ ನಡೆಯುತ್ತಾ ಅನ್ನೋಂಥ ಒಂದು ಕುತೂಹಲ ಇನ್ನೂ ಇದೆ. ಯಾಕಂದರೆ ಈಗಾಗಲೇ ಏನು ನಿನ್ನೆಯಷ್ಟು ಧಾರವಾಡ ಹೈಕೋರ್ಟ್ ಹುಕ್ಕೇರಿ ತಾಲೂಕಿನ ನಿರ್ದೇಶಕ ಸ್ಥಾನದ ಚುನಾವಣೆಯನ್ನು ಮುಂದೂಡಿರ್ತಕ್ಕಂಥದ್ದು. ಅದನ್ನು ಪ್ರಶ್ನೆ ಮಾಡಿ ಇವತ್ತು ಏನಂದರೆ ರಮೇಶ್ ಕತ್ತಿ ಕೂಡ ಧಾರವಾಡ ಹೈಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆ ಅರ್ಜಿಯ ವಿಚಾರಣೆ ಬಳಿಕ ಒಂದು ವೇಳೆ ಹೈಕೋರ್ಟ್ ಏನಾದರೂ ಅದಕ್ಕೆ ತಡೆಯಾಜ್ಞೆ ಕೊಟ್ಟರೆ ನಾಳೆ ಖಚಿತವಾಗಿ 7 ಸ್ಥಾನಗಳಿಗೆ ಮತದಾನ ನಡೆಯಲಿದೆ. ಒಂದು ವೇಳೆ ಹೈಕೋರ್ಟ್ ಇದಕ್ಕೆ ತಡೆಯಾಜ್ಞೆ ಕೊಡದಿದ್ದರೆ 6 ಸ್ಥಾನಗಳಿಗೆ ಮಾತ್ರ ಒಂದು ಚುನಾವಣೆ ನಡೆಯಲಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ದಸರಾ ಪ್ರಮುಖವಾದಂಥ ಒಂದು ಅಂಶವನ್ನು ನಾವು ಗಮನಿಸಬೇಕೆಂದರೆ ಹುಕ್ಕೇರಿ ವಿಚಾರಕ್ಕೆ ಬಂದರೆ ಅದು ಕತ್ತಿ ಮತ್ತು ಜಾರಕಿಹೊಳಿ ಕುಟುಂಬದ ಮಧ್ಯೆ ಸಾಕಷ್ಟು ಪ್ರತಿಷ್ಠೆಯ ರಾಜಕಾರಣದ ಜೊತೆಗೆ ಏನು ದ್ವೇಷದ ರಾಜಕಾರಣಕ್ಕೆ ಅದು ಮುನ್ನುಡಿ ಬರೆದಿತ್ತು, ಅದು ಕೂಡ ಈಗ ಮುಂದುವರೆದಿದೆ ಅಂತಲೇ ಹೇಳ್ಬೋದು. ನಾಳೆ ನಡೆಯುವಂಥ ಮತದಾನಕ್ಕೇನಿದೆ ಬೆಳಗಾವಿಯ ಏನು BK ಮಾಡಲ್ ಸ್ಕೂಲಿನ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ನಾಳೆಯೂ ಕೂಡ ಏನು ಇರ್ತಕ್ಕಂಥ 7 ಸ್ಥಾನಗಳಲ್ಲಿ ಏನಾದರೂ ಮತದಾನ ನಡೆದರೆ ಅದರಲ್ಲಿ ಕೇವಲ 4 ಸ್ಥಾನಗಳ ಏನು ಪ್ರಮುಖವಾದಂಥ 4 ಸ್ಥಾನಗಳದ ಮಾತ್ರ ಫಲಿತಾಂಶ ಪ್ರಕಟವಾಗುತ್ತೆ. ಇನ್ನು 3 ಸ್ಥಾನಗಳ ಚುನಾವಣೆ ಪ್ರಕಟ ಆಗೋದಿಲ್ಲ ಅಂತ ಹೇಳ್ಬೋದು. ದಶರಥ್, ಅಂದರೆ ಪ್ರಮುಖವಾಗಿ ಒಂದು ವೇಳೆ ಹುಕ್ಕೇರಿ ಸೇರಿದಂತೆ 7 ಸ್ಥಾನಗಳು ನಡೆದರೆ ಆಗ ಏನು ನಿಪ್ಪಾಣಿ, ಕಿತ್ತೂರು ಮತ್ತು ಬೈಲೊಂಗಲ್ ಈ 3 ನಿರ್ದೇಶಕ ಸ್ಥಾನದ ಫಲಿತಾಂಶ ಪ್ರಕಟ ಆಗೋದಿಲ್ಲ. ಯಾಕಂದರೆ ಇಲ್ಲಿ ಅನರ್ಹಗೊಂಡಂಥ ಸದಸ್ಯರಿದ್ದಾರೆ. ಆ ಸದಸ್ಯರು ಅವರು ಕೂಡ ಧಾರವಾಡ ಹೈಕೋರ್ಟ್ ಹೋಗಿದ್ರು. ಆ ಒಂದು ಮತಗಳನ್ನು ಕೂಡ ಇಲ್ಲಿ ಮತದಾನ ಮಾಡೋದಕ್ಕೆ ಧಾರವಾಡ ಹೈಕೋರ್ಟ್ ಅವಕಾಶ ಮಾಡಿಕೊಟ್ಟಿದೆ. ಅಂದರೆ ಪ್ರಮುಖವಾಗಿ ನಿಪ್ಪಾಣಿಯಲ್ಲಿ 6 ಮತಗಳಾಗಿರ್ಬೋದು, ಕಿತ್ತೂರಿನಲ್ಲಿ 1 ಮತ ಮತ್ತು ಏನು ಬೈಲೊಂಗಲದಲ್ಲಿ 2 ಮತಗಳಿಗೆ ಮತದಾನಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಈ ಮತದಾನ ಮಾಡಿದಂಥ ಏನು ಮತದಾರ ಏನಿದ್ದಾರೆ ಇವರ ಒಂದು ಮತವನ್ನು ಮುಚ್ಚಿದ ಲಕೋಟೆಯಲ್ಲಿ
ಕೋರ್ಟಿಗೆ ಒಪ್ಪಿಸಲಾಗುತ್ತೆ ಅಂತ ಒಂದು ಮಾಹಿತಿ ಇರ್ತಕ್ಕಂಥದ್ದು. ಆ ಕೋರ್ಟ್ನಲ್ಲಿ ಏನು ಇದೇ ತಿಂಗಳು 28ಕ್ಕೆ ಅಂತಿಮವಾದಂಥ ತೀರ್ಪು ಬರುತ್ತೆ. ಆ ತೀರ್ಪು ಬಂದ ಬಳಿಕ ಏನು ಈ ಒಂದು 3 ಕ್ಷೇತ್ರಗಳ ಚುನಾವಣೆ ಫಲಿತಾಂಶ ಪ್ರಕಟವಾಗಲಿದೆ. ಇನ್ನು ಹುಕ್ಕೇರಿ ವಿಚಾರಕ್ಕೆ ಬಂದರೆ ದಶರಥ್, ಇಲ್ಲಿ ಪ್ರಮುಖವಾಗಿ ಈಗಾಗಲೇ ರಮೇಶ್ ಕತ್ತಿ ಧಾರವಾಡ ಹೈಕೋರ್ಟ್ ಹೋಗಿದ್ದರಿಂದ ಧಾರವಾಡ ಹೈಕೋರ್ಟಲ್ಲಿ ಏನು ತೀರ್ಪು ಬರುತ್ತೆ ಅದನ್ನು ಆಧರಿಸಿ ಒಂದು ವೇಳೆ ಧಾರವಾಡ ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟರೆ ಹುಕ್ಕೇರಿ ತಾಲೂಕಿನ ಏನು ಚುನಾವಣೆ ನಡೆಯುತ್ತೆ ಅಲ್ಲಿ 90 ಮತಗಳಿದ್ದಾವೆ, ಅಲ್ಲಿ ಯಾರಿಗೆ ಹೆಚ್ಚು ಮತಗಳು ಬೀಳ್ತಾರೋ ಅವ್ರಿಗೆ ಗೆದ್ದು ಬರ್ತಾರೆ ಅಂತ ಹೇಳ್ಬೋದು. ಒಂದು ವೇಳೆ ತಡೆಯಾಜ್ಞೆ ಸಿಗದೇ ಇದ್ದರೆ ಆ ಒಂದು ಮತದಾನ ಏನಿದೆ 28ನೇ ತಾರೀಕಿನ ವಿಚಾರಣೆ ನಡೆಸಿ ಅಂತಿಮ ತೀರ್ಪು ಕೊಡುತ್ತೋ ಅದಾದ ಬಳಿಕ ಮತ್ತೆ ಮತದಾನದ ದಿನಾಂಕವನ್ನು ಚುನಾವಣಾಧಿಕಾರಿಗಳು ನಿಗದಿಪಡಿಸಲಿದ್ದಾರೆ. ಇನ್ನು ಅಥಣಿಯಲ್ಲಿ ಈಗಾಗಲೇ ಲಕ್ಷ್ಮಣ್ ಸವದಿ ಅಂದರೆ ಅಲ್ಲಿ 125 ಮತಗಳಿದ್ದಾವೆ, ಅಲ್ಲಿ ಈಗಾಗಲೇ ಲಕ್ಷ್ಮಣ್ ಸವದಿ ಜೊತೆಗೆ 120 ಮತಗಳು ಅಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಲಕ್ಷ್ಮಣ್ ಸವದಿ ಗೆಲುವು ಖಚಿತ. ಆದರೆ ಆ ಲಕ್ಷ್ಮಣ್ ಸವದಿ ವಿರುದ್ಧವಾಗಿ ಅಲ್ಲಿ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಸ್ಪರ್ಧೆ ಮಾಡಿದ್ದಾರೆ. ಇನ್ನು ರಾಯಬಾಗ್ನಲ್ಲಿ ಕೂಡ ಒಂದು ಜಿದ್ದಾಜಿದ್ದಿನ ಫೈಟ್ ಇದೆ. ಅಲ್ಲಿ ಬಾಲಚಂದ್ರ ಜಾರಕಿಹೊಳಿ ಬ್ರದರ್ಸ್ ಬಣದಿಂದ ಅಪ್ಪಾಸಾಬ್ ಕುಲ್ಕಡೆ ಮತ್ತು ಸೌದಿ ಮತ್ತು ಕತ್ತಿ ಬಣದಿಂದ ಕೂಡ ಅಭ್ಯರ್ಥಿ ಕಣಕ್ಕಿಳಿಸಲಾಗಿರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಹೇಳ್ಬೇಕಂದ್ರೆ ರಾಮದುರ್ಗದಲ್ಲಿ ಕೂಡ ಒಂದು ಜಾರಕಿಹೊಳಿ ವರ್ಸಸ್ ಅದರ್ಸ್ ಅಂತ ಇರ್ತಕ್ಕಂಥದ್ದು. ಅಲ್ಲಿ ಜಾರಕಿಹೊಳಿ ಬಣದಿಂದ ಏನು ಪ್ರಮುಖವಾಗಿ ಡವನ್ ಸ್ಪರ್ಧೆ ಮಾಡಿದರೆ ಅತ್ತ ಮಾಜಿ ಶಾಸಕ ಮಾದೇವಪ್ಪ ಯಾದವಾಡ ಸಹೋದರ ಆದಂಥ ಮಲ್ಲನಗೌಡ ಪಾಟೀಲ್ ಕೂಡ ಅಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಕೂಡ ತುಷ್ಟಿನಿಂದ ಚುನಾವಣೆ ಕಣ ಇರ್ತಕ್ಕಂಥದ್ದು. ಹಾಗಾಗಿ ನಾಳೆ ನಡೆಯುವಂಥ ಮತದಾನ ಇದೆ. ಒಟ್ಟು 676 ಜನ ಮತದಾರರಿಗೆ ಒಂದು ಮತದಾನದ ಅವಕಾಶ ಇದ್ದಾವೆ. ಹಾಗಾಗಿ ಆ ಒಂದು ಮತದಾನದ ಮೇಲೆ ಏನು ಎಲ್ಲ ತೀವ್ರವಾದಂಥ ಕುತೂಹಲ ಕೇಳಿಸಿದೆ ಅಂತ ಹೇಳ್ಬೋದು. ಸಂಜೆ 4 ಗಂಟೆ ನಂತರ ಒಂದು ಮತ ಎಣಿಕೆ ಪ್ರಕ್ರಿಯೆ ನಡೆಯುತ್ತೆ. ಸಂಜೆ 6ರಿಂದ 7 ಗಂಟೆ ಒಳಗಡೆ ಒಂದು ಸ್ಪಷ್ಟವಾದಂಥ ಒಂದು ಫಲಿತಾಂಶ ಸಿಗುತ್ತೆ. ನಾಳೆ ನಡೆಯುವಂಥ ಮತದಾನದಲ್ಲಿ 3 ಕ್ಷೇತ್ರಗಳ ಫಲಿತಾಂಶ ಮಾತ್ರ ಖಚಿತವಾಗಿ